ನಮಸ್ಕಾರ ನನ್ನ ಸ್ನೇಹಿತರೆ. ಇವತ್ತಿನ ಅಧ್ಯಯನವನ್ನು ಕೇಳೋಣ. ಭಗವದ್ಗೀತೆ 6ನೇ ಅಧ್ಯಾಯ. ಹೆಸರು ಧ್ಯಾನ ಯೋಗ. ಇದು ಇವತ್ತಿನ ವಿಶೇಷ ಸಂಚಿಕೆಯನ್ನು ನೀವು ವೀಕ್ಷಿಸಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳುತ್ತೇನೆ. ಪೂರ್ತಿ ವಿಡಿಯೋವನ್ನು ಗಮನಿಸಿ. ನಿಮಗೆ ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗೆ ಈ ಕೃಷ್ಣ ಅರ್ಜುನರ ಮಾತುಕತೆ ಆಗಿರ್ಬೋದು, ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಮಾಹಿತಿ ಇರುತ್ತದೆ. ಈ ಭಗವದ್ಗೀತೆ 6ನೇ ಅಧ್ಯಾಯವನ್ನು ಗಮನಿಸಿ. ಇನ್ನು ಉಳಿದ 1, 2, 3, 4, 5 ಭಾಗಗಳನ್ನು ಹಾಕಿದ್ದೇನೆ. ಆ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಅಧ್ಯಯನದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮನಸ್ಸು ಹೇಗೆ ನಿಯಂತ್ರಿಸಬೇಕು ಮತ್ತು ಧ್ಯಾನದ ಮೂಲಕ ಜೀವನದಲ್ಲಿ ಶಾಂತಿ ಹಾಗೂ ಯಶಸ್ಸನ್ನು ಹೇಗೆ ಪಡೆಯಬೇಕು ಎಂದು ತಿಳಿಸುತ್ತಾನೆ. ಇದನ್ನು ಪೂರ್ತಿ ನೋಡಿ. ಶ್ರೀಕೃಷ್ಣನು ಹೇಳುತ್ತಾನೆ, ತನ್ನ ಮನಸ್ಸು ಗೆದ್ದವನಿಗೆ ಮನಸ್ಸೇ ಸ್ನೇಹಿತ. ಮನಸ್ಸನ್ನು ನಿಯಂತ್ರಿಸಿದವನಿಗೆ ಅದೇ ಮನಸ್ಸು ದೊಡ್ಡ ಶತ್ರುವಾಗುತ್ತದೆ. ಅಂದರೆ ಮನಸ್ಸು ನಿಯಂತ್ರಿಸಬೇಕು. ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡ್ಕೋಬೇಕು. ಮನಸ್ಸನ್ನು ಆಚೆ ಈಚೆ ಹೋಗದಂತೆ ನಾವು ಎಲ್ಲಿ ಗೆಲುವಿನ ಕಡೆಗೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದನ್ನು ತಿಳಿಸ್ತಾನೆ ಕೃಷ್ಣ. ಧ್ಯಾನ ಮಾಡುವಾಗ ಶುದ್ಧವಾದ ಸ್ಥಳದಲ್ಲಿ, ಅಂದರೆ ಶುದ್ಧ ಮನಸ್ಸನ್ನು, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿರ್ತೈತಿ. ಆ ಸ್ಥಳದಲ್ಲಿ ಕುಳಿತುಕೊಂಡು ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಬೇಕು. ಅಂದರೆ ದೇವ್ರ ಮೇಲೇ ನಮ್ಮ ಮನಸ್ಸೆಲ್ಲ ಇರಬೇಕು. ಆವಾಗ ಹೀಗೆ ಅಭ್ಯಾಸ ಮಾಡಿದರೆ ಮನಸ್ಸು ನಿಧಾನವಾಗಿ ಸ್ಥಿರವಾಗುತ್ತದೆ. ನಮ್ಮ ಮನಸ್ಸು ಶಾಂತಿ, ಯಾವುದೇ ಯೋಚನೆ ಇಲ್ಲದಂತೆ ನಮ್ಮ ಮನಸ್ಸು ನಿಯಂತ್ರಣವಾಗಿ ಇರ್ತೈತಿ. ಅರ್ಜುನನು ಹೇಳ್ತಾನೆ ಕೃಷ್ಣನಿಗೆ, ಮನಸ್ಸು ತುಂಬ ಚಂಚಲವಾಗಿದೆ. ಅದನ್ನು ಹಿಡಿದಿಟ್ಟುಕೊಳ್ಳುವುದು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂತೆ ಕಷ್ಟ. ಅದಕ್ಕೆ ಕೃಷ್ಣನು ಉತ್ತರಿಸುತ್ತಾನೆ, ಹೌದು ಅರ್ಜುನ, ಮನಸ್ಸು ನಿಯಂತ್ರಿಸುವುದು ಸುಲಭವಲ್ಲ. ಆದರೆ ನಿರಂತರವಾಗಿ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದು ಸಾಧ್ಯ. ಆ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಎಲ್ಲ ಯೋಗಿಗಳಿಗಿಂತಲೂ ನನ್ನನ್ನು ಭಕ್ತಿಯಿಂದ ಸ್ಮರಿಸುವವನೇ ಶ್ರೇಷ್ಠ ಯೋಗಿ. ಈ ಅಧ್ಯಯನದಲ್ಲಿ ನಮಗೆ ಕಲಿಸುವ ಪಾಠ, ಮನಸ್ಸು ನಿಯಂತ್ರಿಸಿ ದೇವರ ಮೇಲೆ ಭಕ್ತಿ ಇಟ್ಟು ನಿರಂತರ ಪ್ರಯತ್ನ ಮಾಡಿದರೆ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಖಂಡಿತ ಸಿಗುತ್ತದೆ ಎಂದು ಕೃಷ್ಣನು ಹೇಳುತ್ತಾನೆ. ನಮಗೆ ದೇವರ ಭಕ್ತಿ ಮೇಲೆ ನಂಬಿಕೆ ಇರಬೇಕು. ನಮ್ಮದೇ ಆದಂಥ ನಂಬಿಕೆ, ವಿಶ್ವಾಸ ಇದ್ದಲ್ಲಿ ನಮ್ಮದು ಯಾವುದೇ ಕೆಲಸವಾಗಿರ್ಬೋದು, ಏನೇ ಆಗಿರ್ಬೋದು, ಯಶಸ್ಸು ತಂದು ಕೊಡ್ತೈತಿ. ಸೋತ್ವಿ, ನಮ್ಮ ಕೈಲಿ ಆಗಲ್ಲ ಅನ್ನೋ ಕೂತ್ಕೊಂಡು ಯಾವುದೇ ರೀತಿ ಯೋಚನೆನೂ ಮಾಡೋಕ್ಕೆ ಹೋಗಬಾರ್ದು. ಮನುಷ್ಯ ಆದಮೇಲೆ ದೇವ್ರ ಮೇಲೆ ಒಂದು ನಂಬಿಕೆ ಅನ್ನೋದನ್ನು ಇಟ್ಕೊಂಡು ನಾವು ಮುಂದೆ ಜೀವನವನ್ನು ಸಾಗಿಸ್ಬೇಕು. ಮನಸ್ಸು ನಿಯಂತ್ರಣವಾಗಿ ಸ್ಥಿರವಾಗಿರಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕುಡಿಯೋದಿದ್ರೆ ಬಿಸಿನೀರು ಕುಡಿದು ನಾವು ಸ್ವಲ್ಪ ಧ್ಯಾನ ಯೋಗ ಮಾಡ್ತಾ ಬಂದರೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿರ್ತೈತಿ. ಸಾಧ್ಯವಾದಷ್ಟು ಯಾವುದೇ ಅಸಹನೆ ಏನೂ ಇರೋದಿಲ್ಲ. ನಮ್ಮ ದುಷ್ಟತನ ಅನ್ನೋದು ಒಂದೊಂದ್ಸಲ ನಮ್ಮ ಮನಸ್ಸು ನಿಯಂತ್ರಣವಾಗಿರೋಕ್ಕೆ ತುಂಬ ಕಷ್ಟ ಆಗ್ತೈತಿ. ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇರಿಸ್ಬೇಕು ಅಂದರೆ ನಾವು ಸಾಧ್ಯವಾದಷ್ಟು ಧ್ಯಾನ ಯೋಗ ಇದಿಷ್ಟು ಡೈಲಿ ಮಾಡ್ತಾ ಬಂದರೆ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಪೂಜೆಗಳನ್ನು ಮಾಡಬೇಕು. ಮನೆಯಲ್ಲಿ ಯಾವುದೇ ರೀತಿ ಒಂಥರ ಏನೇ ಇದು ಕೆಟ್ಟ ಏನೋ ದೃಷ್ಟಿ ಬಿದ್ದರೂ ಹೋಗುತ್ತೆ. ನಮ್ಮ ಭಕ್ತಿ ಮೇಲೆ ನಂಬಿಕೆ ಇರಬೇಕು. ಈ ಮಾತು ನಿಮಗೆ ಹೇಗೆ ಅನ್ನಿಸ್ತು? ಹಾಗೆ ಕೃಷ್ಣ ಹೇಳಿದಂಥ ಮಾತುಗಳು ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಟೇಕ್ ಕೇರ್. ಎಲ್ರಿಗೂ ಬಾಯ್. ಮತ್ತೆ 7ನೇ ಅಧ್ಯಾಯನದಲ್ಲಿ ವಿಡಿಯೋಯೊಂದಿಗೆ ಸಿಗೋಣಂತೆ. ಬಾಯ್. ಧನ್ಯವಾದಗಳು. ವಿಡಿಯೋ ಇಷ್ಟೊತ್ತು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ.